ಹಬ್ಬದ ಹಾಂಗ್ನೂಲೆಲ್ಲ ಜಾಸ್ತಿ ಆಗಿದೆ. ಅದೆಲ್ಲ ಮಾಂಗಲ್ಯ ಸರಕ್ಕೆಲ್ಲ ಸುತ್ತಾಕೊಂತಿದೆ. ಸೊ ಅದನ್ನೆಲ್ಲ ತೆಗೆದಿಡಬೇಕು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಅಣ್ಣನ ಮನೆಗೆ ಹೋಗಬೇಕಾಗಿತ್ತು. ಅದಕ್ಕೆ ಫೋನ್ ಮಾಡಿದ್ರು. ಸೊ ಅಲ್ಲಿಗೆ ಹೋಗಿ ನಾನು ಕೊಬ್ಬರಿ ಹೋಳಿಗೆ ಮಾಡಬೇಕಾಗಿದೆ. ಸೊ ಅವ್ರ ಮನೆಗೆ ಹೋಗಿದ್ದೆ. ಅಷ್ಟರಲ್ಲಿ ಅವರು ರೊಟ್ಟಿ ಮಾಡೋಕ್ಕೆ ಅಂತ ಹಿಟ್ಟನ್ನು ಕಲಸಿಟ್ಟಿದ್ರು. ನೋಡಿ ಅವ್ರು ಹೇಗೆ ಮಾಡ್ಕೊಳ್ತಾರೆ ಅಂದರೆ ಬುಟ್ಟೆಲೇ ಕಲಿಸ್ಕೊಳ್ತಾರೆ. ನನಗಂತೂ ಆ ಥರ ಕಲಿಸ್ಕೊಳ್ಳೋಕ್ಕೆ ಬರೋದಿಲ್ಲ. ಮೊದಲು ಮುದ್ದೆನ ಮಾಡಿ ಅದನ್ನ ಸ್ವಲ್ಪ ಆರ್ಲಿಕ್ಕಿಟ್ಟು, ಅಂದರೆ ಬಿಸಿ ಬಿಸಿ ಆಗುತ್ತೆ ಅಂತ ಹೇಳಿ ಅದನ್ನ ಆರ್ಲಿಕ್ಕಿಟ್ಟು, ಅದಾದಮೇಲೆ ಅವರು ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ರು. ಸೊ ನಾನು ಮೊದಲು ಟ್ರೈ ಮಾಡಿದೆ. ಅದು ನನಗೆ ಸರಿ ಆಗಲಿಲ್ಲ. ತುಂಬ ಅಂದರೆ ತುಂಬ ಜಿಗುಟಾಗಿತ್ತು. ನನಗೆ ಉದ್ಲಿಕ್ಕೇ ಕಷ್ಟ ಆಗ್ತಿತ್ತು. ಕೈ ನೋವೆಲ್ಲ ಬಂದುಬಿಡ್ತು. ಅದಕ್ಕೆ ಹೇಳಿದ್ರು ಹಾಗೆಲ್ಲ ಕಲಿಸ್ಕೊಳ್ಳೋದು ಕೂಡ ನಾನು ಕಲಿಸ್ಕೊಡ್ತೀನಿ ಅಂತ ಹೇಳಿ. ಅವ್ರಿಗೆ ರೂಢಿ ಇತ್ತಂತೆ. ಸೊ ಹಾಗಾಗಿ ಅವರು ಈ ಥರ ಬುಟ್ಟಿಲೇ ಕಲಿಸ್ಕೊಟ್ರು. ನನಗಂತೂ ಆ ಥರ ಕಲಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರಿಗೆಲ್ಲ ರೂಢಿ ಇದೆ. ಹೀಗೆ ಬುಟ್ಟಿಲೆ ಅಂದರೆ ಜಾಸ್ತಿ ಇದ್ದಾಗ ಇದೇ ಥರ ಅವರು ಮುದ್ದೆ ಮಾಡಿಟ್ಕೊಂಡು ಅದನ್ನ ಸ್ವಲ್ಪ ಆರಿಸ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ, ನೋಡಿ ಹೇಗೆ ಹದವಾಗಿ, ಜಾಸ್ತಿ ಜಿಗಿಟ್ಟಿತ್ತದು. ಇವಾಗ ಹೇಗೆ ಅವರು ಒಂದು ಲೆವೆಲ್ಗೆ ಕಲಿಸಿಟ್ಟಿದ್ದಾರಂತೆ. ಕರೆಂಟ್ ಬೇರೆ ಹೋಗೋದು ಬರೋದು ಮಾಡ್ತಾಯಿತ್ತು. ಸೊ ಶನಿವಾರ ಆಗಿರೋದ್ರಿಂದ ಆಂಜನೇಯನಿಗೆ ಕೈ ಮುಕ್ಕೊಂಡು ರೊಟ್ಟಿನೆಲ್ಲ ಮಾಡಿ ಮುಗಿಸಿ ಇವಾಗ ನಾವು ಮಧ್ಯಾಹ್ನದ ಊಟನ ಅವ್ರ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಇದಾದಮೇಲೆ ನಾವು ಕೊಬ್ಬರಿ ಹೋಳಿಗೆ ಮಾಡ್ಕೋಬೇಕು. ಸೊ ಕೊಬ್ಬರಿ ಹೋಳಿಗೆ ಮಾಡ್ಕೊಳಕ್ಕೆ ಮೊದಲು ಕೊಬ್ಬರಿನ ತುರಿದಿಟ್ಕೋಬೇಕು. ಬಟ್ ನನಗೇನಾಗ್ಬಿಡ್ತು ಅಂದರೆ ಅದಕ್ಕೆ ನಾನು ಮಾತಾಡ್ತಾ ಕುಂತು ತುಂಬ ದಿನ ಆಗಿತ್ತಲ್ಲ. ಸೊ ಮಾತಾಡ್ತಾ ನನಗಿದು ಕೊಬ್ಬರಿ ಹೆರೆಯೋದನ್ನು ಮತ್ತು ಬೆಲ್ಲ ಇದು ಜಜ್ಜೋದನ್ನೆಲ್ಲ ವಿಡಿಯೋನ ತಗೊಳ್ಳಿಕ್ಕೆ ಆಗಲಿಲ್ಲ. ಮಾತಲ್ಲೇ ನಾವು ಅದೇನೋ ಹೆಣ್ಮಕ್ಳು ಕುಡಿದ್ರೆ ಮಾತಲ್ಲೇ ದಿನ ಕಳೀತಾರೆ ಅಂತಾರಲ್ಲ. ಸೊ ನಾವು ಮಾತಾಡ್ತಾ ಇದನ್ನ ನಾವು ಕ್ಲಿಪ್ ತೊಗೊಳ್ಳೋಕ್ಕೆ ಆಗಲಿಲ್ಲ. ಸೊ ನಾವು ಇವಾಗ ಹೇಗೆ ಮಾಡಿದ್ವಿ ಅಂತ ಹೇಳ್ತೀನಿ. ಕೊಬ್ಬರಿ ಕರ್ಜಿಕಾಯಿ ಅನ್ನಲಿ ಅಥವಾ ಕೊಬ್ಬರಿ ಹೋಳಿಗೆ ಅನ್ನಲಿ ಈಗ ಮಾಡಬೇಕಾದ್ರೆ ಮೊದಲು ಕೊಬ್ಬರಿನ ತುರಿದಿಟ್ಕೋಬೇಕು. ಅದಾದಮೇಲೆ ಅಂದರೆ ಇದು ಹಸಿ ಕೊಬ್ಬರಿನ ತುರಿದಿಟ್ಕೊಂಡು ಅದಾದಮೇಲೆ ಬೆಲ್ಲನ ಚಿಕ್ಕದಾಗಿ ಜಜ್ಜಿ ಹಾಕಿ ಅದನ್ನು ಇವಾಗ ನಾವು ಲೋ ಫ್ಲೇಮಲ್ಲಿ ಸ್ಟವ್ ಮೇಲೆ ಇಡ್ತಾ ಇದ್ದೀವಿ. ಸೊ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಇವಾಗ ಇದನ್ನು ಹೇಗೆ ಮಾಡಬೇಕಂದ್ರೆ ಕೈ ಬಿಡ್ದೇ ಕೈ ಆಡಿಸ್ತಾ ಇರಬೇಕು. ಅಂದರೆ ಇದನ್ನು ತಿರುಗಿಸ್ತಾ ಇರಬೇಕು. ಏನಕ್ಕಂದರೆ ಇದು ಹಸಿ ಕೊಬ್ಬರಿ ಬೇರೆ ಬೆಲ್ಲ ಹಾಕಿದ್ದೀವಿ. ಸ್ವಲ್ಪ ಸೀದೋದ್ಬಿಟ್ರೂ ಸ್ಮೆಲ್ ಆಗುತ್ತೆ. ತಿನ್ನಬೇಕಾದ್ರೂ ಅದೇ ಸ್ಮೆಲ್ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಕೈ ಬಿಡ್ದೇ ಕೈ ಆಡಿಸ್ಕೊತಾ ಇರಬೇಕು. ಅಂದರೆ ಬಾಡಿಸೋದಂತಾರಲ್ಲ ಆ ಥರ ಬಾಡಿಸ್ಕೊತಾ ಇರಬೇಕು. ಇದು ಬೆಲ್ಲನ ಚಿಕ್ಕದಾಗಿ ಅವರು ಜಜ್ಜಿ, ಅಂದರೆ ದುಣ್ಕಳ್ಳಿಲಿ ಬೆಲ್ಲನ ಒಡೆದ್ಬಿಟ್ಟು ಹಾಕಿದ್ದಾರೆ. ನಾವು ಇದನ್ನು ಆಣ ತೆಗೆದು ಹಾಕಿ ಸುಮ್ಮನೆ ರಾಮಾಯಣ. ನಿಜವಾಗ್ಲೂ ನನಗೆ ಈ ಥರನೂ ಮಾಡ್ತಾರಂತ ಗೊತ್ತಿರಲಿಲ್ಲ. ಅವರೇ ನನಗಿದನ್ನ ಹೇಳ್ಕೊಟ್ಟಿದ್ದು. ಸೊ ಇವಾಗ ಅವರೇ ಕೂಡ ಅದನ್ನು ರೆಡಿ ಮಾಡ್ತಾ ಇರೋದು. ನಾನು ಓನ್ಲಿ ಕ್ಲಿಪ್ಸ್ನ ತೊಗೊಳ್ತಿದ್ದೆ, ನಾನು ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ನಾನು ಇವಾಗ ಅವ್ರು ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ. ಅದು ಬೆಲ್ಲ ಇವಾಗ ಜಜ್ಜಿ ಹಾಕಿದ್ರಲ್ಲ ಅದೆಲ್ಲ ಕರಗಬೇಕು. ಅಂದರೆ ಕೊಬ್ಬರಿ ಒಟ್ಟಿಗೆ, ಹಸಿ ಕೊಬ್ಬರಿ ಒಟ್ಟಿಗೆ ಕರಗಬೇಕು. ಸ್ವಲ್ಪ ಏಲಕ್ಕಿ ಪುಡಿನ ಜಜ್ಜಿ ಹಾಕ್ತಾರೆ. ಹಾಗೆ ಸ್ವಲ್ಪ ಶುಂಠಿ ಪುಡಿ, ಹಸಿ ಎಲ್ಲ ಒಣ ಶುಂಠಿ ಪುಡಿನ ಹಾಕಿ ಸ್ವಲ್ಪ ಏಲಕ್ಕಿನ ಹಾಕಿ ಅದನ್ನ ಬಿಡ್ದೇ ಬಳಸ್ಕೊಳ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಸೀದೋಗಬಾರ್ದು ಅಂತ. ಸೀದೋದ್ರೆ ಅದೇ ಸ್ಮೆಲ್ ಬರುತ್ತೆ ಅಂತ ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಸೊ ನಿಮಗೆ ಕಂಟಿನ್ಯೂ ಆಗಿ ನಾನು ತೋರಿಸ್ತಾ ಇರ್ತೀನಿ, ನೋಡ್ಕೊಳ್ಳಿ ಇವಾಗ ಅದು ಹೇಗಿದೆ ಆ್ಯಂಡ್ ನೆಕ್ಸ್ಟ್ ಅದು ಹೇಗೆ ಕಾಣಿಸುತ್ತೆ ಅಂತ. ನಾವಿವಾಗ ಆಣ ಮಾಡಿ ಅದಕ್ಕೆ ಕೊಬ್ಬರಿ ಹಾಕಿ ಹೀಗೂ ಮಾಡಲಿಕ್ಕೂ ಆಗುತ್ತೆ. ಆದರೆ ಕೆಲವೊಂದು ಸರಿ ಅದು ತುಂಬಾ ತೆಳುವಾಗಿಬಿಡುತ್ತೆ. ಇವಾಗ ನೋಡಿ ನೀವು, ಇದು ಒಂದು ಹದದಲ್ಲಿ ರೆಡಿ ಆಗಿದೆ. ಅಂದರೆ ಕಂಟಿನ್ಯೂ ಆಗಿ ಕಲಸಿ ಇದನ್ನು ಲೋ ಫ್ಲೇಮಲ್ಲಿಟ್ಟು ಬಾಡಿಸ್ಕೊತಾ ಇದ್ವಿ. ಸೊ ಹಾಗಾಗಿ ಇದು ಈ ಹದದಲ್ಲಿ ಬಂದಿದೆ. ನಾನಂತರದ್ದು ಒಂಥರ ಕೊಬ್ಬರಿ ಮಿಠಾಯಿ ಅಂತಾರಲ್ಲ, ಸೊ ಹಾಗೆ ಆಗಿತ್ತು. 1-2 ಸ್ಪೂನ್ ನಾನೇ ತಿಂದುಬಿಟ್ಟಿದ್ದೆ. ಅದಕ್ಕೆ ತಿಂದು ನೋಡ್ತೀನಿ ಅಂತಂದೆ. ಆಯಿತು ಟೇಸ್ಟ್ ನೋಡು ಅಂತ ಅವರು ಕೂಡ ಹೇಳಿದರು. ಸೊ ನಾನು ಟೇಸ್ಟ್ ಮಾಡಿದಾಗ ಸಖತ್ತಾಗಿ ಬಂದಿತ್ತು. ಅದು ಹಾಗೆ ಕುತ್ಕೊಂಡು ತಿನ್ನಲಿಕ್ಕೂ ಕೂಡ ಚೆನ್ನಾಗಿತ್ತು. ಆ್ಯಂಡ್ ನೋಡ್ತಾ ಇದ್ದೀರಾ ಇವಾಗ ಈ ಹದದಲ್ಲಿ ಬಂದಿದೆ. ಇದೇ ಹದದಲ್ಲಿದ್ದರೆ ಬೆಸ್ಟು. ಇವಾಗ ಇದನ್ನು ಸ್ವಲ್ಪ ಒಂದು 5-10 ನಿಮಿಷ ಆರ್ಲಿಕ್ಕೆ ಬಿಟ್ಬಿಡೋಣ. ಯಾಕಂದರೆ ಬಿಸಿ ಇರುತ್ತಲ್ಲ, ಮತ್ತು ಬೆಲ್ಲ ಬೇರೆ ಹಾಕಿರ್ತೀವಿ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಆರಲಿ. ಅದಾದಮೇಲೆ ನಾವಂತೀವಿ ಕೊಬ್ಬರಿ ಕರ್ಜಿಕಾಯಿ ಅಂತ. ಅದಕ್ಕೆ ಅವರು ಶಿಕಾರಿಪುರ ಸೈಡ್ನವರು, ಸೊ ಮಲೆನಾಡು ಸೈಡ್ನವರಲ್ವ, ಅವರು ಹೋಳಿಗೆ ಅಂತ ಹೇಳಿದರು ನನಗೆ. ನಾನು ಅಂದ್ಕೊಂಡೆ ತಟ್ಟ ಹೋಳಿಗೆ ಮಾಡ್ತಾರೆ ಅಂತ. ಬಟ್ ಹಾಗಲ್ಲ, ಇದು ಆದರೆ ಜಾಸ್ತಿ ದಿನ ಇಟ್ಟು ತಿನ್ಬೋದು ಅಂತ ಹೇಳಿ ಮಾಡಿದರು. ಅವರೇನಕ್ಕೆ ಇದನ್ನೇ ಪ್ಲ್ಯಾನ್ ಮಾಡಿಕೊಂಡು ಅಂದರೆ ಹಬ್ಬ ಕಂಟಿನ್ಯೂ ಆಗಿತ್ತು. ಸೊ ಹಾಗಾಗಿ ಹಸಿ ಕೊಬ್ಬರಿ ಜಾಸ್ತಿ ಇತ್ತು ಅಂತ ಮಾಡಿದರು. ಸಂತೆಯಿಂದ ಅಣ್ಣ ಮಂಡಕ್ಕಿ ಮತ್ತು ಬಜ್ಜಿ ಅದೆಲ್ಲ ತೊಗೊಂಬಂದಿದ್ರು. ಸರಿಯಾಗಿ ಮಳೆ ಹೊಡಿತಾ ಇತ್ತು ಸಾಯಂಕಾಲ.
ಸೊ ನಾವೆಲ್ಲ ಸೇರಿ ಮಂಡಕ್ಕಿ ದಾಣಿ ಮತ್ತು ಬಜ್ಜಿಯನ್ನು ತಿಂದ್ವಿ. ನಮ್ಮ ಹಳ್ಳಿ ಸೈಡೆಲ್ಲ ಇದೇ ರೂಢಿ. ನಮಗೆ ಸಂತೆ ಬಂದರೆ ಸಾಕು ಸಂತೆ ಮಂಡಕ್ಕಿ ತಿನ್ನಬೇಕು ಅಂತ ಹೀಗೆಲ್ಲ ಕೂತ್ಕೊಂಡ್ಬಿಡ್ತಿದ್ವಿ ರೌಂಡಾಗಿ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ. ಸೊ ಇಲ್ಲೂ ನನಗೆ ಅದೇ ಫೀಲ್ ಆಯಿತು. ಅದಕ್ಕೆ ಎಲ್ರಿಗೂ ದಾಣಿ ಮಂಡಕ್ಕಿ ಹಾಕಿ ಬಜ್ಜಿನ ಹಾಕಿ ಕೊಟ್ಟರು. ಸೊ ಸ್ವಲ್ಪ ಹಿತೇಶೊಟ್ಟಿಗೆ ಟೈಮ್ ಕಳ್ಕೊಳ್ತಾ ನಾವು ಅವನಿಗೆ ಕಾಡಿಸ್ಕೊಂಡು ಎಲ್ಲರೂ ಸಚ್ಚಿ ಕೂಡ ಅದೇ ಟೈಮ್ಗೆ ಬಂದರು. ಮಳೆ ತುಂಬಾ ಬರ್ತಾಯಿತ್ತು. ಸೊ ಎಲ್ಲರೂ ಸೇರಿ ನಾವು ಮಂಡಕ್ಕಿ ದಾಣಿ ಹಾಗೆ ಬಜ್ಜಿನ ತಿಂದು ಇವಾಗ ನಾವು ಏನಂದರೆ ಅದನ್ನೇ ಕರ್ಚಿಕಾಯಿ ಅದು ಹೂರ್ಣನ ಆರ್ಲಿಕ್ಕೆ ಇಟ್ಟಿದ್ವಲ್ಲ, ಸೊ ಅದನ್ನು ಮಾಡ್ಕೊಂಡ್ರಾಯ್ತಂತ. ನಮ್ಮ ಹಿತೇಶ್ ನೋಡಿದರೆ ನಾನು ಮಾಡ್ತೀನಿ ಅಂತ ಅದರಲ್ಲೆಲ್ಲ ಒಂದೊಂದು ಡಿಸೈನ್ ಆಗಿ ಮಂಗಾನ ಮಾಡ್ತಾಯಿದ್ದ ಅವನು. ಅಷ್ಟರಲ್ಲಿ ಸಚ್ಚಿ ಬಂದು ಹೇಳಿದರು, ನಾನು ವಿಡಿಯೋ ಮಾಡ್ತೀನಿ ನೀವು ಮಾಡ್ಕೊಂಬಿಡಿ ಅಂತಂದು ಸ್ವಲ್ಪ ಅವರು ನಮಗೆ ಹೆಲ್ಪ್ ಮಾಡಿದರು. ಆ್ಯಂಡ್ ನಾನು ಅವರಿಗೆ ಎಲೆ ನಾವಂತೀವಿ ಹಾಳೆ, ಅವರು ಎಲೆನ ಹಾಕಿ ಕೊಡ್ತಾ ಇದ್ದೆ ಚಿಕ್ಕದಾಗಿ. ಸ್ವಲ್ಪ ದಪ್ಪ ಹಾಕಬೇಕಲ್ವ, ಯಾಕಂದರೆ ಇದು ಸ್ವಲ್ಪ ಎಣ್ಣೆಲಿ ಬಿಟ್ಬಿಟ್ರೂ ಕೂಡ ಅದು ಎಣ್ಣೆ ಎಲ್ಲ ಹಾಳಾಗುತ್ತೆ. ನಾನು ಎಲೆನ ಹಾಕ್ಕೊಡ್ತಾ ಇದ್ದೆ, ಅದಕ್ಕೆ ಅದನ್ನು ತುಂಬ್ತಾ ಇದ್ದರು. ಸೊ ನಿಜ ಹೇಳ್ತೀನಿ, ನಾನು ನಿನ್ನೆ ರಕ್ಷಾಬಂಧನ ದಿನ ನಮ್ಮ ಅಣ್ಣನಿಗೆ ಕೊಟ್ಟಿದ್ದೆ. ಅವರು ಕಮೆಂಟ್ ಹೇಗೆ ಮಾಡಿದರು ಅಂತ ನಿಮಗೂ ಕೂಡ ಗೊತ್ತು. ಸೊ ನಾವೆಲ್ಲ ಸೇರಿ ಇದನ್ನು ಕರ್ಜಿಕಾಯಿನ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ನಾವು ಲೂಡೋ ಕೂಡ ಆಡಿದ್ವಿ. ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಂಡಿದ್ವಿ ನಾವು. ಏನಕ್ಕೆ ಅಂದರೆ ಉಳ್ಳೆನ ಚಿಕ್ಕದಾಗಿ ಹರ್ಕೊಂಡು ಸ್ವಲ್ಪನೇ ಉತ್ತಾ ಇದ್ವಿ. ಏನಕ್ಕಂತಂದರೆ ಅದು ಎಲೆಗಳೆಲ್ಲ ಹತ್ಕೊಂಡ್ಬಿಡುತ್ತೆ, ಆಮೇಲೆ ಅದು ತುಂಬಲಿಕ್ಕೆಲ್ಲ ಸರಿಯಾಗಲ್ಲ ಅಂತ ನಮ್ಗೆ ಎಷ್ಟೆಷ್ಟು ಬೇಕೋ ಒಂದು ಸರಿ ಕರ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಳೆ ಹಾಕ್ಕೊತ ಅಂದರೆ ಎಲೆನ ಹಾಕ್ಕೊತ ನಾವು ತುಂಬ್ತಾ ಇದ್ವಿ. ನನಗಂತರೂ ಇದು ಕೊಬ್ಬರಿದು ಹೂರ್ಣ ಅಂತಿರೋ ಅಥವಾ ಸೂಸ್ಲ ಅಂತಿರೋ ಇದನ್ನಂತರೂ ಮಿಠಾಯಿ ಥರ ಆಗಿತ್ತು. ಸೊ ಕುತ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿತ್ತು. ಅದರಲ್ಲಿ ನಮ್ಮ ಹಿತೇಶ್ದೇ ದೊಡ್ಡ ಡ್ರಾಮಾ. ಅವನಂತರೂ ಹಾಳೆ ಹಾಕೋದು, ಹಿಟ್ಟನ್ನು ತೊಗೊಂಡು ತನಗೆ ಯಾವ್ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡೋದು, ಹೋಗು ಸಚ್ಚಿಗೆ ಮತ್ತು ಅವ್ರ ಅಪ್ಪಾಜಿಗೆ ತೋರಿಸೋದು ಬರೋದು, ಈ ಥರನೇ ಮಾಡ್ತಾಯಿದ್ದ. ಸೊ ನಾವಿವಾಗ ನಾನು ಇವಾಗ ಒಂದು ಸರಿ ಮಾಡ್ಕೊಂಡಿರೋದು ಖಾಲಿಯಾಗಿತ್ತು, ಮತ್ತು ಇನ್ನೊಂದು ಸರಿ ನಾನು ಉಳ್ಳೆನ ಹರ್ಕೊಂಡು ಇಟ್ಕೊಂಡಿನಿ. ಈ ಹದದಲ್ಲಿ ನಾವು ತೊಗೊಂಡಿದ್ವಿ. ಇದು ವಿಡಿಯೋದಲ್ಲಿ ಹೇಗೆ ಕಾಣುತ್ತೋ ಗೊತ್ತಿಲ್ಲ, ಒಂದು ಲೆವೆಲ್ಗೆ ಆಗಿತ್ತು. ಹಾಳೆ ತೋರಿಸ್ತೀನಿ, ಈ ಥರ ಆಗಿತ್ತು. ಯಾಕಂದರೆ ನಾವು ದಪ್ಪ ಹಾಕ್ಕೊಳ್ತಿದ್ವಿ, ಏನಕ್ಕಂದರೆ ಹರಿಬಾರ್ದು ಅಂತ ಅಷ್ಟೇ. ಇನ್ ಕೇಸ್ ನಾವು ಅದು ಸ್ವಲ್ಪ ಕೊಬ್ಬರಿ ಚೂರು ಏನಾದರೂ ಚುಚ್ಚಿಬಿಟ್ಟು ಹರಿದ್ರೆ ಎಣ್ಣೆ ಕಾಯ್ದಿರುತ್ತಲ್ಲ ಅದರಲ್ಲೇ ಬಿಟ್ಟು ಹಾಳಾಗಿಬಿಡುತ್ತೆ. ಸೊ ಅದಕ್ಕೆ ತುಂಬಿ ಇಡ್ತಾ ಇದ್ದಾರೆ ಅದನ್ನು ಕರ್ಜಿಕಾಯಿನ. ನಾವು ಹಾಳೆನ ಹಾಕ್ಕೊಡ್ತಾ ಇದ್ವಿ. ಸೊ ಈ ಥರ ಎಲ್ಲ ಆಯಿತು. ನಾವು ಇವಾಗ ಕರ್ಜಿಕಾಯಿನೆಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಇನ್ನೇನು ಆಗಿಬಿಡುತ್ತೆ. ಇದಾದಮೇಲೆ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ಮೇಲ್ಗಡೆ ಅತ್ತಿಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ರು. ಸೊ ಅದಾದಮೇಲೆ ಹಂಸಿಕ ಕಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಹಾಗಾಗಿ ಅಣ್ಣ ಅವಳನ್ನ ಎತ್ಕೊತಾನೆ, ನಾವು ಇದನ್ನ ಕರೆದ್ಬಿಟ್ರಾಯ್ತು ಅಂತ ಅನ್ಕೋತಿಗೆ. ಇವಾಗ ನಾನು ಮಿಕ್ಕಿರೋದನ್ನು ನಾನು ತುಂಬ್ಕೊಳ್ತೀನಿ, ನೀವು ಕರೆದ್ಬಿಡಿ ಅಂತ ಹೇಳಿದೆ. ಇವಾಗ ತುಂಬೋದನ್ನು ಬಿಟ್ಟು ಅವರು ಎಣ್ಣೆ ಆಲ್ರೆಡಿ ಕಾದಾಗಿತ್ತಲ್ವ, ಸೊ ನಿಧಾನವಾಗಿ ಬಿಟ್ಟು ಕರಲಿಕ್ಕೆ ನಮಗೆ ಸರಿಯಾಗಬೇಕಲ್ವ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು ನೋಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಅತ್ತಿಗೆ ಇವಾಗ ಕರ್ಜಿಕಾಯಿನ ಕರಿತಾ ಇದ್ದಾರೆ. ಅವರು ಕೂಡ ಎಣ್ಣೆ ಮೊದಲು ಸರಿಯಾಗಿ ಕಾದಿತ್ತು, ಅದಾದಮೇಲೆ ಲೋ ಫ್ಲೇಮಲ್ಲೇ ಇಟ್ಟು ನಿಧಾನವಾಗಿ ಕರಿತಾ ಇದ್ದು. ನಾನು ಒಂದೇನು ತಿಳ್ಕೊಂಡೆ ಅಂತಂದರೆ, ಅವರು ಕರ್ಜಿಕಾಯಿನ ಕರಿಬೇಕಾದ್ರೆ ನಿಧಾನವಾಗಿ ನಾವು ಬಾಣಲೆಯ ಎಡ್ಜಿಂದ ಸೈಡಲ್ಲಿ ನಿಧಾನವಾಗಿ ಬಿಟ್ಕೋಬೇಕು. ಸೊ ಆವಾಗ ನಮಗೆ ಎಣ್ಣೆ ಆಗಲಿ ಅಥವಾ ಇವಾಗ ಕರೆದಿರ್ತೀವಲ್ಲ ಅದು ಎಣ್ಣೆ ನಮಗೆ ಸಿಡಿಯೋದಿಲ್ಲ ಅಂತ ನನಗೆ ಅಲ್ಲಿ ಗೊತ್ತಾಯಿತು. ಅದಕ್ಕೆ ಸೈಡಿಂದ ನಿಧಾನವಾಗಿ ಬಿಡ್ತಾಯಿದ್ರು. ಮೊದಲು ಕಾದಿರೋ ಎಣ್ಣೆಗೆ ಒಂದು 4-5 ಕರ್ಜಿಕಾಯಿನ ಹಾಕಿ ಅದು ಕೆಳಗಡೆ ಎಲ್ಲ ಕೆಂಪು ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಬಿಟ್ಟು ಅದಾದಮೇಲೆ ಅವರು ನಿಧಾನವಾಗಿ ಹೊರಳಿಸ್ತಾ ಇದ್ದರು. ಇಲ್ಲಾಂದರೆ ಅದೇನಾಗ್ಬಿಡುತ್ತೆ, ನಾವು ಬೇಗ ಹೊಳಿಸಿದ್ರೆ ಸೂಸ್ಲ ಅಲ್ವಾ, ಕೊಬ್ಬರಿ ಸೂಸ್ಲ ಅಲ್ವಾ, ಇನ್ ಕೇಸ್ ನಮ್ಮದು ಎಲೆ ಎಲ್ಲ ಬಾಯಿ ಬಿಟ್ಬಿಟ್ಟೆ ಅಂದರೆ ಅದೆಲ್ಲ ಎಣ್ಣೆಯಲ್ಲೇ ಬಿದ್ದು ಸೊ ಕರಕಲಾಗಿಬಿಡುತ್ತೆ. ಆ್ಯಂಡ್ ತಿನ್ನೋಕ್ಕೂ ಕೂಡ ಟೇಸ್ಟ್ ಇರೋಂಗಿಲ್ಲ. ಆ್ಯಂಡ್ ಅದು ಚೆನ್ನಾಗಿ ಬೇಯಬೇಕಂದ್ರೆ ಲೋ ಫ್ಲೇಮಲ್ಲಿ ಬೇಯಿಸಿದರೆ ತಾನೇ ಅದು ನಮಗೆ ಟೇಸ್ಟೇ ಕೊಡೋದು. ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೆ ಹಾಗಾಗಿ ಅವರು ನಿಧಾನವಾಗಿ ಈ ಥರ ತಿರುಗಿಸ್ತಾ ಇದ್ದರು. ಒಂದು ಸೈಡ್ ಅದೆಲ್ಲ ಬ್ರೌನಾಗಿ ಬಂದಾದಮೇಲೆ ನೆಕ್ಸ್ಟು ಇನ್ನೊಂದು ಸರಿ ಈ ಕಡೆಯಿಂದ ಆ ಕಡೆಗೆ ತಿರುಗಿಸ್ತಾ ಇದ್ದರು ಅವರು. ಸೊ ಹೀಗೆ ಒಂದು 4-5 ಸರಿ, ಒಂದು 5-5 4 ಈ ಥರ ಬಿಟ್ಟು ನಿಧಾನವಾಗಿ ಅವರು ಲೋ ಫ್ಲೇಮಲ್ಲೇ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡು ಅದಾದಮೇಲೆ ಅವರು ಒಂದು ಬಾಣಲಿಗೆ ಅದನ್ನೆಲ್ಲ ತೆಗೆದಿಟ್ಕೊಂಡ್ರು. ಇವಾಗ ಒಂದು ಸೆಟ್ ಅಂತೂ ಆಯಿತು. ಮತ್ತೊಂದು ಸರಿ ಇದನ್ನೆಲ್ಲ ತೆಗೆದುಬಿಟ್ಟು ಇನ್ನೊಂದು ಸರಿ ಅವರು ಹಸಿ ಕರ್ಜಿಕಾಯಿನ ಹಾಕಿಟ್ಟಿದ್ರು. ಏನು ಗೊತ್ತಾ, ಇವಾಗ ಇದು ಕೊಬ್ಬರಿ ಸೂಸ್ಲ ಅಂದರೆ ಇದು ನಾವೇನು ಮಾಡಿದ್ದೀವಿ ಹೂರ್ಣದ ಥರ, ಇದನ್ನು ಹಸಿ ಎಲೆ ಅಂದರೆ ನಾವಿವಾಗ ಎಲೆ ಹಾಕ್ತಾ ಇದ್ದೀವಲ್ಲ, ಇದು ಎಣ್ಣೆ ಕರಿಗಿಂತ ಮುಂಚೆ ಅದರಲ್ಲೂ ಕೂಡ ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಬಟ್ ಆ ಥರ ಏನೂ ನಾವು ಟ್ರೈ ಮಾಡಲಿಲ್ಲ. ಆ ಥರ ತಿಂದ್ರೂ ಟೇಸ್ಟಾಗಿರುತ್ತೆ ಅಂತ ಹೇಳ್ತಾ ಇದ್ದರು.
ಆ್ಯಂಡ್ ಇದು ಹಸಿ ಕೊಬ್ಬರಿ ಆಗಿರೋದ್ರಿಂದ, ಒಣ ಕೊಬ್ಬರಿಯಿಂದನೂ ಈ ಥರ ಮಾಡ್ತಾರೆ, ಬಟ್ ಇದು ಹಸಿ ಕೊಬ್ಬರಿ ಆಗಿರೋದ್ರಿಂದ ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಹಾಗೆ ಜಾಸ್ತಿ ದಿನ ಇಟ್ಕೊಳೋ ಹಾಗಿಲ್ಲ, ಭಾಳ ಅಂದರೆ 1 ಮಂತ್ವರೆಗೂ ಇಟ್ಕೋಬೋದು. ಕೆಡುತ್ತೆ. ನಮಗೆ ಎಷ್ಟು ನೆಸೆಸಿಟಿ ಇದೆಯೋ, ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ನೋಕ್ಕೆ ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟು ಹಾಕಿ ಮಾಡಿದರೆ ಸಾಕು. ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಥರ ಕ್ರಿಸ್ಪಿಯಾಗಿ ನಾವು ಕರಿಯೋದ್ರಿಂದ ಬಾಯಲ್ಲಿ ಕೂಡ ರುಚಿಯಾಗಿರುತ್ತೆ. ಇವಾಗ ಅವರು ಕರಿತಾ ಇದ್ದಾರೆ, ನಾನು ಇನ್ನೊಂದು ಸ್ವಲ್ಪ ಎಲೆ ಇತ್ತಲ್ಲ, ಸೊ ಅದನ್ನು ನಾನು ತುಂಬ್ತೀನಿ ಅಂತ ನಾನು ಕೂಡ ಟ್ರೈ ಮಾಡ್ತಾ ಇದ್ದೆ. ಇವಾಗ ನೋಡಿ, ನಾನು ತುಂಬಿರೋದನ್ನು ನೋಡಿ ನಮ್ಮ ಹಿತೈಷ್ ಕೂಡ, ನಾನು ಕೂಡ ತುಂಬ್ತೀನಿ ಚಿಕ್ಕೆ ಅಂತ, ಅವನಿಗೆ ಎಲೆ ಬೇಕು. ಎಲೆ ನೋಡಿದರೆ ಸ್ವಲ್ಪ ಇದೆ, ಅಂದರೆ ಹೂರಣ ಚಿಕ್ಕದಾಗಿದೆ. ನಾವು ಇವಾಗ ಎಲೆ ಅದಕ್ಕೆ ಸಾಕಾಗೋಗ್ಬಿಡುತ್ತೆ. ಇನ್ನೂ ನಮಗೆ ನೋಡಿ ಇಷ್ಟ ಕಂಡ ಉಳ್ಳಿ ಇದೆ ಹಿಟ್ಟಿಂದು, ನಾವು ಅದನ್ನೆಲ್ಲ ಪುರಿ ಮಾಡಿದ್ರಾಯ್ತು ಅಂತ ಎತ್ತಿಟ್ಟಿದ್ವಿ. ಅದರಲ್ಲೇ ಇವನು ನಮ್ಮ ಹಿತೇಶ್ ನೋಡಿ ಕಳ್ಳ ಹೇಗೆ ತೊಗೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ. ನಾನು ಆ ಕಡೆ ಹೂರಣ ತುಂಬ್ತಿದ್ರೆ ಇವನು ಹಾಗೆ ತೊಗೊಳ್ತಿದ್ದ. ಅವ್ರ ಅಮ್ಮ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಇವಾಗ ಕರ್ಜಿಕಾಯಿ ಎಲ್ಲ ರೆಡಿಯಾಗಿದೆ ಆ್ಯಂಡ್ ನಾವು ನೈಟ್ ಊಟ ಮಾಡಬೇಕು. ಹಾಗೆ 1-2 ಗೇಮ್ ನಾವು ಲೂಡೋನ ಆಡಿದ್ವಿ. ಆ್ಯಂಡ್ ನೀವು ನೋಡಿದ್ರೆ ಇವತ್ತಿನ ನನ್ನ ದಿನ ಹೇಗಿತ್ತು ಅಂತ. ಹಾಗೆ ನಾನು ನಿಮಗೆ ಈ ರೆಸಿಪಿನ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಹಸಿ ಕೊಬ್ಬರಿನ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಅದನ್ನ ತುರಿದಿಟ್ಕೋಬೇಕು. ನಾವು ನಮ್ಮ ಕಡೆ ಇರೋ ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅದನ್ನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡು ಒಂದು ಬಾಣಲಿನ ಕಾಯಿಸಿ ಅದಕ್ಕೆ ನಾವು ಹಸಿ ಕೊಬ್ಬರಿ ಹಾಗೂ ಬೆಲ್ಲನ ಸೇರಿಸಿ ಲೋ ಫ್ಲೇಮಲ್ಲಿ ಅದನ್ನ ಕಂಟಿನ್ಯೂಸ್ ಆಗಿ ರೊಟೇಟ್ ಮಾಡ್ತಾ ಇರಬೇಕು, ಅಂದರೆ ಬಾಡಿಸ್ಕೊಳ್ತಾ ಇರಬೇಕು. ಸ್ವಲ್ಪನೂ ಸಿದೋಗಬಾರ್ದು, ಹಾಗೆ ಬಾಡಿಸ್ಕೊಳ್ತಾ ಇದ್ದು. ಅದಾದಮೇಲೆ ನಾವು ಒಂದು 10-15 ನಿಮಿಷ ಹಿಟ್ಟನ್ನು ಕಲಸಿಟ್ಟಿರಬೇಕು. ಅದಾದಮೇಲೆ ನಾವು ಅದನ್ನ ಚಿಕ್ಕ ಉಳ್ಳೆಯಾಗಿ ಹರ್ಕೊಂಡು ಸ್ವಲ್ಪ ದಪ್ಪ ಎಲೆನ ಹಾಕ್ಕೊಂಡು ನೀಟಾಗಿ ತುಂಬಿಟ್ಕೋಬೇಕು. ಅದು ತುಂಬಿಟ್ಟಾದಮೇಲೆ ಎಣ್ಣೆನ ಕಾಯಿಸ್ಬಿಟ್ಟು, ಅದಾದಮೇಲೆ ನಾವು ಕರ್ಜಿಕಾಯಿನ ಎಣ್ಣೆಲಿ ಬಿಡೋಕ್ಕಿಂತ ಮುಂಚೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸರಿ 4-5 ಕರ್ಜಿಕಾಯಿನ ಹಾಕಿ ಲೋ ಫ್ಲೇಮಲ್ಲೇ ಸರಿಯಾಗಿ ಬ್ರೌನ್ ಆಗಿ ಬರೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಎತ್ತಿಟ್ಕೊಂಡ್ಬಿಟ್ರೆ ಆಯಿತು. ತಿನ್ನೋಕ್ಕೆ ತುಂಬ ರುಚಿಕರವಾಗಿ ಹಾಗೂ ಚೆನ್ನಾಗೇ ಇರುತ್ತೆ. ನನಗಂತೂ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಒಂದು ರಿವೀಲ್ ಕೂಡ ನಿಮಗೆ ಇವಾಗ ಅಪ್ಲೋಡ್ ಮಾಡ್ತೀನಿ. ಸೊ ಕಂಟಿನ್ಯೂ ಆಗಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಏನಾದರೂ ಮಿಸ್ಟೇಕ್ ಆದರೆ ಸಾರಿ. ಆ್ಯಂಡ್ ನೀವು ನನಗೆ ಯಾವ ಥರ ವೀಡಿಯೋಸ್ ಬೇಕಂತ ಕೂಡ ಕಮೆಂಟ್ ಹಾಕ್ಬೋದು. ನಾನು ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಒಂದು ರಿವ್ಯೂ.